ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ ಜೆಡಿಎಸ್ ಶಾಸಕ ಕಾಂಗ್ರೆಸ್ಗೆ ಶಾಸಕ ಜಿಟಿಡಿ ದೇವೇಗೌಡರು ಇನ್ನೇನು ಹತ್ತಿರ ಆಗ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸಿದ್ದರಾಮಯ್ಯ ಹಾಡಿ ಹೊಗಳಿದ ಕಾಂಗ್ರೆಸ್ಗೆ ಶಾಸಕ ಜಿಟಿ ದೇವೇಗೌಡ ಇನ್ನೂ ಹತ್ತಿರ ಆಗ್ತಾ ಇದ್ದಾರಾ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯ ಬಗ್ಗೆ ಅಭಿಮಾನ ಎಂದಿಗೂ ಕಡಿಮೆಯಾಗಲ್ಲ. ಸಿದ್ದರಾಮಯ್ಯ ಮತ್ತೆ ನಾನು ಒಂದೇ ರೀತಿಯಲ್ಲಿ ಕಾಣುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಸಿದ್ದು ಬಗ್ಗೆ ಜಿಟಿಡಿ ಭಾವುಕ ಮಾತು. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅನ್ನ ಸೇರಿದ್ರು, ಆದ್ರೆ ನಾನು ಜೆಡಿಎಸ್ ನಲ್ಲೇ ಉಳಿದೆ ಅಂತ ಜೆಡಿಎಸ್ ನ ಶಾಸಕ ಹೇಳಿರುವಂತದ್ದು. ಮೂಡಾ ಕೇಸ್ನಲ್ಲೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೇಳಿದವರಿಗೆ ಜಿಟಿಡಿ ಟಾಂಗ್ ಕೊಟ್ಟಿದ್ದಾರೆ. ಒಂದು ಹುಲ್ಲುಕಡ್ಡಿ ಎತ್ತಲಾಗದವನು ರಾಜೀನಾಮೆ ಕೇಳ್ತಾ ಇದ್ದ. ಸಿದ್ದರಾಮಯ್ಯ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ರಂತೆ ಜಿಟಿಡಿ. ಆಗ ಈ ಬಗ್ಗೆ ಬಹಿರಂಗವಾಗಿ ಚಾಮುಂಡೇಶ್ವರಿ ಮುಂದೆ ಪ್ರಶ್ನೆಯನ್ನ ಮಾಡಿದ್ದೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾದ್ರೆ ಕುಮಾರಸ್ವಾಮಿ ಅವರು ಬಿಜೆಪಿಯವರು ಕೊಡಬೇಕು ಅಂತ ಹೇಳಿದ್ದೆ. ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಜಿಟಿ ದೇವೇಗೌಡರು. ಆ ಹೇಳಿಕೆ ಬಳಿಕ ಯಾರು ಕೂಡ ಸಿದ್ದರಾಮಯ್ಯ ರಾಜೀನಾಮೆಯನ್ನ ಕೇಳಲಿಲ್ಲ. ಸಿದ್ದರಾಮಯ್ಯ ಅವರನ್ನ ಹಾಡಿ ಹೊಗಳಿದ ಜೆಡಿಎಸ್ನ ಶಾಸಕ ಜಿಟಿಡಿ, ಕಾಂಗ್ರೆಸ್ಗೆ ಶಾಸಕ ಜಿಟಿ ದೇವೇಗೌಡರು ಇನ್ನೂ ಹತ್ತಿರವಾಗ್ತಾ ಇದ್ದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯ ಬಗ್ಗೆ ಅಭಿಮಾನ ಎಂದಿಗೂ ಕಡಿಮೆ ಆಗಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ನಾನು ಒಂದೇ ರೀತಿಯಲ್ಲಿ ಕಾಣ್ತಾ ಇದ್ವಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಮತ್ತು ನಾನು ಒಂದೇ ರೀತಿಯಾಗಿ ಕಾಣ್ತಾ ಇದ್ವಿ ಅಂತ ಹೇಳಿರುವಂತದ್ದು. ಸಾರ್ವಜನಿಕ ಸಭೆಯಲ್ಲಿ ಸಿದ್ದರಾಮಯ್ಯ ಬಗ್ಗೆ ಈಗ ಜಿಟಿ ದೇವೇಗೌಡರು ಭಾವುಕವಾಗಿ ಮಾತನಾಡಿದ್ದಾರೆ. ಅನಿವಾರ್ಯವಾಗಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ರು, ಆದ್ರೆ ನಾನು ಜೆಡಿಎಸ್ ನಲ್ಲೇ ಉಳಿದುಕೊಂಡೆ ಅಂತ ಜೆಡಿಎಸ್ ನ ಶಾಸಕ ಜಿಟಿಡಿ ಹೇಳಿರುವಂತದ್ದು. ಹೇಳಿಕೆಯನ್ನ ನೀಡಿದ್ದಾರೆ ಸಾರ್ವಜನಿಕ ಸಭೆಯಲ್ಲಿ. ನಾವು ಬೆಳೆಸಿದ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದು ಬೇಸರ. ಬೇರೆ ಪಕ್ಷದಲ್ಲಿದ್ರೂ ಕೂಡ ಸಿದ್ದರಾಮಯ್ಯ ಅವರ ಮೇಲೆ ಗೌರವ ಶಾಶ್ವತವಾಗಿರುತ್ತೆ. ಅಂದಿನಿಂದ ಜನತಾದಳ ಬ್ಯಾನರ್ನಲ್ಲಿ ನನ್ನ ಫೋಟೋವೇ ಇಲ್ಲ. ಯಾರನ್ನಾದ್ರೂ ಪ್ರೀತಿಯಿಂದ ಗೆಲ್ಲಬೇಕು, ಸೇವೆಯಿಂದ ಗೆಲ್ಲಬೇಕು ಅಂತ ಹೇಳಿದ್ದಾರೆ. ನಿನಗೆ ಮೋಸ ಮಾಡಿದವ್ರ ಬಗ್ಗೆ ನೀನು ಯೋಚನೆ ಮಾಡಬೇಡ. ತಾವು ಕೊಟ್ಟಿರುವಂಥದ್ದು, ನಿನ್ನ ಕರ್ತವ್ಯ ನೀನು ಮಾಡು, ನಾನು ನಿನ್ನ ಜೊತೆ ಇರ್ತೀನಿ, ಶ್ರೀಕೃಷ್ಣ ನನಗೆ ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ಜಿಟಿಡಿ ಅವರ ಮಾರ್ಮಿಕ ನುಡಿಗಳಿವು. ಜೆಡಿಎಸ್ ನಿಂದ ದೂರವಾದ ಕಾರಣ ಬಹಿರಂಗವನ್ನ ಕೂಡ ಪಡಿಸಿದ್ದಾರೆ. ಯಾಕೆ ದೂರ ಆದ್ರು? ಸ್ವಪಕ್ಷ ಜೆಡಿಎಸ್ ವಿರುದ್ಧವೇ ಜಿಟಿಡಿ ಈಗ ಪರೋಕ್ಷ ಅಸಮಾಧಾನವನ್ನ ಕೂಡ ಹೊರಹಾಕಿರುವಂತದ್ದು. ಜೆಡಿಎಸ್ ನಿಂದ ಅಂತರಕ್ಕೆ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ ಜಿಟಿ ದೇವೇಗೌಡರು. ನಾವು ಬೆಳೆಸಿದ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿದ್ದು ಬೇಸರ ಅಂತ ಮಾತನಾಡಿದ್ದಾರೆ. ಪ್ರೀತಿ ಗಳಿಸಿದಂತ ನನ್ನನ್ನು ಸಿದ್ದರಾಮಯ್ಯನವ್ರ ಜೊತೆ ಇರೋವರೆಗೂ ಕೂಡ ನಮ್ಮಿಬ್ಬರು ಒಂದೇ ಥರ ಕಂಡ್ರು. ಆದರೆ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕಾಂಗ್ರೆಸ್ಗೆ ಹೋಗ್ಬೇಕಾಯ್ತು. ಅನಿವಾರ್ಯವಾಗಿ ನಾನು ಇಲ್ಲೇ ಉಳಿಬೇಕಂತ ಸಂದರ್ಭದಲ್ಲಿ ನನ್ನ ಬೇರೆ ದೃಷ್ಟಿಯಿಂದನೇ ನೋಡಿದ್ರು. ಸಿದ್ದರಾಮಯ್ಯನವ್ರಿಗೆ 2 ವರ್ಷ ಆಯಿತು. 2 ವರ್ಷದಲ್ಲಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತ ಹೊರಟ್ಬಿಟ್ರು. ಮೂಡಾದಲ್ಲಿ ಲೂಟಿ ಮಾಡಿಬಿಟ್ಟಿದ್ದಾರೆ. ಅವ್ರನ್ನ ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಬೆಂಗಳೂರಿಂದ ಮೈಸೂರುವರೆಗೂ ಪಾದಯಾತ್ರೆ ನಡೀತು. ಮಂಡ್ಯದವರೆಗೂ ಮೈಸೂರವರೆಗೂ ಚಾಮುಂಡೇಶ್ವರಿ ಮುಂದೆ ನಿಂತು ಒಬ್ಬ ಕಾಂಗ್ರೆಸ್ಗೆ ಮಾತಾಡೋಕ್ಕಾಗಲಿಲ್ಲ ಅವ್ರ ಪರವಾಗಿ. ಒಬ್ಬ ಮಂತ್ರಿ ಉಸಿರೆತ್ತಲಿಲ್ಲ. ಅವ್ರು ಮಂತ್ರಿ ಮಾಡಿದ್ದವ್ರು ಯಾರು ಅವ್ರ ಪರವಾಗಿ ಮಾತಾಡಲಿಲ್ಲ. ಆ ಚಾಮುಂಡಿ ತಾಯಿ ಮುಂದೆ ನಿಂತು ಹೇಳಿದೆ, ಸಿದ್ದರಾಮಯ್ಯನವ್ರು ಯಾಕೆ ರಾಜೀನಾಮೆ ಕೊಡಬೇಕು? ರಾಜೀನಾಮೆ ಕೊಡಬೇಕಾಗಿಲ್ಲ. ರಾಜೀನಾಮೆ ಕೊಡಬೇಕು ಅಂದರೆ ಕುಮಾರಸ್ವಾಮಿ ಅವರು ಕೊಡಬೇಕು, ಬಿಜೆಪಿಯವರು ಕೊಡಬೇಕು, ಎಲ್ಲರೂ ರಾಜೀನಾಮೆ ಕೊಡಬೇಕು. ಅವ್ರಿಗೇನು ಪನಿಷ್ಮೆಂಟ್ ಆಗಿಲ್ಲ, ಕೋರ್ಟಲ್ಲಿ ತೀರ್ಪು ಬಂದಿಲ್ಲ ಅಂತ ಹೇಳಿದಾಗ ಇಡೀ ರಾಜ್ಯದ ಜನ, ವೇದಿಕೆ ಮೇಲಿದ್ದಂಥ ಎಚ್ ಕೆ ಪಾಟೀಲ್ರು, ಕಾಂಗ್ರೆಸ್ ಅವ್ರು ಬಂದು ಕೈ ಹಿಡ್ಕೊಂಡು ಇಲ್ಲ ಈ ಸಮಯಕ್ಕೆ ಬೇಕಿತ್ತು. ಇದಾಗಿತ್ತು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಸತ್ಯಾನ್ವೇಷಣೆಯ ಓಟದಲ್ಲೇ.